ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಡಿ ಕಿಚನ್. ಮಟನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಬ್ಯಾಡಗೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಶುಂಠಿ, ಬೆಳ್ಳುಳ್ಳಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸುಮ್ಮನೆ. ಅವಾಗೆ ಹೇಳ್ದಂಗೆ ಚಕ್ಕೆ, ಲವಂಗ ಅದೆಲ್ಲ ಪೌಡರ್ ಮಾಡೋಣ. ಈ ಪೌಡರ್ಗೆ ಶುಂಠಿ, ಬೆಳ್ಳುಳ್ಳಿ, ನೆನೆಸಿಕ್ಕಿರೋ ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀವಿ. ಸ್ವಲ್ಪ ರುಬ್ಕೊಳ್ಳೋಣ. ಅವಾಗೆ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ, ಅದು ರೆಡಿಯಾಗಿದೆ. ಇಲ್ಲಿ ಮಟನ್ನ ಬೇಯಿಸಿಟ್ಕೊಂಡಿದ್ದೀವಿ. ಮಟನ್ ಬೇಯಿಸೋಕ್ಕೆ ನೀರು, ಉಪ್ಪು, ಅರಿಶಿನ ಅಷ್ಟೇ. ಈ ಕಡೆ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಳ್ಬೇಕು. ಮಟನ್ ಗೀ ರೋಸ್ಟಲ್ಲಿ ತುಪ್ಪ ಇರೋದ್ರಿಂದ ತುಪ್ಪ ಒಂದು ಸ್ವಲ್ಪ ಹೆಚ್ಚಾಗೇ ಬೇಕು. ಸ್ವಲ್ಪ ಗೋಡಂಬಿ, ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಬೇಕು. ನೋಡಿ, ಈ ರೀತಿ ಆದರೆ ಆಗಿದೆ ಅಂತ ಅರ್ಥ. ಬಾಣಲಿಯಿಂದ ಎಲ್ಲ ಬಿಡಬೇಕು, ಆಗಿದೆ ಅಂತ ಅರ್ಥ. ಇವಾಗ ಮಟನ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ. ಒಂದು 5 ನಿಮಿಷ ಬೇಯಲಿ. ಅಷ್ಟೊತ್ತಿಗೆ ನೀರೆಲ್ಲ ಹಿಂಡ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಪ್ಲೇಟ್ ಮುಚ್ಚಿ ನೋಡೋಣ. ಹೀಗೆ ತೆಗೆದು ನೋಡೋಣ ಹೇಗಾಗಿದೆ. ವಾವ್, ನೋಡಿ ಮಟನ್ ಗೀ ರೋಸ್ಟ್ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಚಪಾತಿ ಜೊತೆ, ರೈಸ್ ಜೊತೆ, ಎಲ್ಲ ನೀರು ದೋಸೆ ಜೊತೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಮಂಗಳೂರು ಸ್ಟೈಲ್ ಥರನೇ ಇರುತ್ತೆ ನೀವು ನೀರು ದೋಸೆ ಜೊತೆ ತಿಂದರೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ. ನಿಮಗೆ ಬೇಕಂದರೆ ಇಳಿಸೋವಾಗ ನಿಂಬೆ ಹಿಂಡ್ಕೊಳ್ಳಿ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ತಾಯಿದ್ದೀವಿ. ಗ್ಯಾಸ್ ಆಫ್ ಮಾಡಾಯಿತು. ಇವಾಗ ಸರ್ವ್ ಮಾಡೋದಂದೇ ಬಾಕಿ.